ಕುಲ ಕುಲ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ದಾಸರು ಕೇಳಿದ್ರು. ಆದರೆ ಈಗ ಸ್ವಲ್ಪ ಬದಲಾಯಿಸಿ ಹೇಳಬೇಕು. ಕುಲ ಕುಲ ಕುಲವೆಂದು ಬಡಿದಾಡಿ, ಇಲ್ಲದಿದ್ದರೆ ನಿಮ್ಮ ಕುಲದ ನೆಲೆಯೇ ಕಳೆದು ಹೋಗುವುದು, ಬಲ್ಲಿರಾ ಅಂತ ಕೇಳಬೇಕು. ಅಂಥ ಸ್ಥಿತಿ ಇದೆ. ಯಾಕಂದರೆ ಎಲ್ಲರೂ ಕೂಡ ಈಗ ಜಾತಿಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಮೀಸಲಾತಿಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಿಜ, ಈಗ ಮೀಸಲಾತಿ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಜಕ್ಕೂ ನೀವೇನಾದರೂ ದುರ್ಬಲರಿಗೆ ಮೀಸಲಾತಿ ಕೊಡಬೇಕು, ಕೊಡಲಿ. ಆದರೆ ದುರ್ಬಲರಲ್ಲಿ ದುರ್ಬಲರು, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು, ಅಂಥವ್ರ ಗತಿ ಏನು? ನಿಮಗೆ ಅಚ್ಚರಿ ಆಗ್ಬೋದು. ರಾಜ್ಯದಲ್ಲಿ 500 ಜನ ಇರುವಂಥ ಒಂದು ಜಾತಿ ಇದೆ, 1000 ಜನ ಇರುವಂಥ ಒಂದು ಜಾತಿ ಇದೆ, 1000ದಿಂದ 2,000 3,000 ಇರೋ ತನಕ ಒಂದು ಜಾತಿ ಇದೆ. ಅಂಥವ್ರಿಗೆ 1% ಮೀಸಲಾತಿ ಇತ್ತು. ಆ ಮೀಸಲಾತಿನೂ ಕೂಡ ಈಗ ಕಳೆದು ಹೋಗಿದೆ. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಅವರ ಒಕ್ಕೊರಲಿನ ಬೇಡಿಕೆ ಒಂದನೇ, ದಯವಿಟ್ಟು ನಮಗಿರುವಂಥ 1%, ಆ 1% ಮೀಸಲಾತಿನ ಯಾವುದೇ ಕಾರಣಕ್ಕೂ ಕಸ್ಕೋಬೇಡಿ ಅಂತ. ಈಗ ಆ ಒಳ ಮೀಸಲಾತಿಯ ಗೊಂದಲ ಕೂಡ ರಾಜ್ಯಕ್ಕೆ ತಲೆಬಿಸಿ ಆಗಿದೆ. ಕುರ್ಚಿ ಕಿಚ್ಚಿನ ಮಧ್ಯೆ ಸರ್ಕಾರಕ್ಕೆ ಒಳ ಮೀಸಲಾತಿ ಬಿಸಿ. ಮೀಸಲಾತಿ ಸೇರಿ 3 ಬೇಡಿಕೆ ಇಟ್ಟ ಅಲೆಮಾರಿ ಸಮುದಾಯ. ವಿಧಾನಸೌಧ ಇವತ್ತು ರಣಾಂಗಣವಾಗಿ ಮಾರ್ಪಟ್ಟಿತ್ತು. ವಿಧಾನಸೌಧದೊಳಗೆ ತಳ್ಳಾಟ, ನೂಕಾಟ ನಡೀತಿದ್ರೆ ಪೊಲೀಸರೊಂದಿಗೆ ಜೋರು ವಾಗ್ವಾದವೇ ಏರ್ಪಟ್ಟಿತ್ತು. ಅಷ್ಟಕ್ಕೂ ಇಷ್ಟೆಲ್ಲ ಹೈಡ್ರಾಮಕ್ಕೆ ಕಾರಣ ಏನಂದ್ರೆ, ಅಲೆಮಾರಿ ಸಮುದಾಯಗಳ ನಿಯೋಗ ಇವತ್ತು ಸಿಎಂ ಭೇಟಿಯಾಗಲು ವಿಧಾನಸೌಧಕ್ಕೆ ಆಗಮಿಸಿತ್ತು. ಆಗ ಕೆಲ ನಾಯಕರು ನಿಯೋಗದಲ್ಲಿ ನಮ್ಮನ್ನು ಪರಿಗಣಿಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಸಿಎಂ ಸಭೆ ಆರಂಭಕ್ಕೂ ಮುನ್ನವೇ ಪೊಲೀಸರ ಜೊತೆ ದೊಡ್ಡ ವಾಗ್ವಾದವೇ ನಡೆಯಿತು. ಅಷ್ಟಕ್ಕೂ ಅಲೆಮಾರಿಗಳ ಬೇಡಿಕೆ ಏನಂದ್ರೆ, ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಘೋಷಿಸಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ವರದಿ ಆಧರಿಸಿ 3 ಸೂತ್ರ ಹೆಣೆದಿದೆ. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6% ಮೀಸಲಾತಿ ಹಂಚಿದೆ. ಇನ್ನುಳಿದ ಸಮುದಾಯಗಳಿಗೆ 5% ಮೀಸಲಾತಿ ನೀಡಿ ಆದೇಶ ಹೊರಡಿಸಿದೆ. ಈ ಆದೇಶ ಅಲೆಮಾರಿ ಸಮುದಾಯವನ್ನ ಕೆರಳಿಸಿದೆ. ಇಷ್ಟು ದಿನ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತಿದ್ದವರು ಇವತ್ತು ಸಿಎಂ ಭೇಟಿಗಾಗಿ ವಿಧಾನಸೌಧಕ್ಕೆ ಬಂದಿದ್ರು. ನಮಗೆ ಅನ್ಯಾಯವಾಗ್ತಿದೆ ಅಂತ ಕಿಡಿಕಾರಿದ್ರು. ನಮಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇದೇ ವಿಚಾರವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಅಲೆಮಾರಿ ಸಮುದಾಯದೊಂದಿಗೆ ಸಭೆ ನಡೆಸಿದ್ರು. ಸಿಎಂ ಜೊತೆಗಿನ ಸಭೆಯಲ್ಲಿ ಅಲೆಮಾರಿ ಸಮುದಾಯ 3 ಬೇಡಿಕೆ ಇಟ್ಟಿದೆ. ಸಮುದಾಯದ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮ ರಚಿಸಬೇಕು, ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕ 1% ಮೀಸಲಾತಿ ಕೊಡಬೇಕು, ಬಜೆಟ್ನಲ್ಲಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದೆ. ನಮಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ರು ಇದನ್ನು ಬಗೆಹರಿಸಲಿಕ್ಕೆ. ಆದರೆ ಸಮಯ ನಾವು ಜಾಸ್ತಿ ತಗೊಂಡು ಅಷ್ಟರೊಳಗೆ ಈಗಿರುವ ಉದ್ಯೋಗಗಳೆಲ್ಲ ಭರ್ತಿ ಆಗಿಬಿಟ್ರೆ ಆಮೇಲೆ ನಮಗೆ ಕೊಟ್ಟರೂ ಕೂಡ ಹೆಚ್ಚಿನ ಉಪಯೋಗ ಇಲ್ಲ. ಹಾಗಾಗಿ ಈಗ ಏನು ಬ್ಯಾಕ್ಲಾಗ್ಸ್ ಇದೆ ಇವೆಲ್ಲ ಕೂಡ ರೆಕ್ರೂಟ್ಮೆಂಟ್ ಶುರು ಆಗೋದಕ್ಕಿಂತ ಮೊದಲೇ ಅಲೆಮಾರಿಗಳ ಇಶ್ಯೂ ಬಗೆಹರಿಬೇಕು ಅನ್ನೋದನ್ನು ನಾವು ಹೇಳಿದ್ದೀವಿ. ನಮಗೆ 1% ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರ ದಯಮಾಡಿ ಕೊಡಬೇಕು ಅಂತಕ್ಕಂಥ ನಿಲುವನ್ನು ನಾವೆಲ್ಲ ತೆಗೆದುಕೊಂಡು ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಅಂತ ಆ ಅಡಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, 1% ಮೀಸಲಾತಿ ಕೊಡೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಅವರು ನಮಗೆ 1% ಮೀಸಲಾತಿಯನ್ನು ಕೊಟ್ಟಿದ್ರು. ಈಗ ಸಿ ಗ್ರೂಪ್ನಲ್ಲಿ ಸೇರಿಸ್ಬಿಟ್ಟಿದ್ದೀರಿ, ನಮಗೆ ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ವಾದ ಮುಂದಿಟ್ಟಿದ್ದಾರೆ. ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥವ್ರು ನಿಮಗೆ 1% ಕೊಡಲಿಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಮತ್ತು ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ, ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದ್ದೀವಿ. ಸಭೆ ಮುಗಿಸಿ ಸಿಎಂ ತೆರಳುತ್ತಾ ಇದ್ದಂತೆ ಒಳ ಮೀಸಲಾತಿ ವಿಚಾರವಾಗಿ ಕೆಲ ಮುಖಂಡರು ಅಸಮಾಧಾನ ಹೊರಹಾಕಿದ್ರು. ಸುಪ್ರೀಂ ಕೋರ್ಟ್ ಆದೇಶದಂತೆ ತಳ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಯಾವುದೇ ಪ್ಯಾಕೇಜ್ ಬೇಡ ಅಂತ ಆಕ್ರೋಶ ಹೊರಹಾಕಿದ್ರು. ಪರಿಶಿಷ್ಟ ಸಮುದಾಯದ 17% ಮೀಸಲಾತಿಯನ್ನ 3 ಭಾಗವಾಗಿ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ 1% ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಕ್ಕೆ ಹೇಗೆ ನೀಡ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.